ಅವರ ಒಂದು ಅಧಿವೇಶನ ನಡೆಯುತ್ತಿರೋದ್ರಿಂದ ಬಹಳ ದಿವಸದಿಂದ ಹಂಗೆ ಇತ್ತಲ್ಲ, ಹಾಗಾಗಿ ಅವ್ರ ಸೂಚನೆ ಮೇರೆಗೆ ನಾವೆಲ್ಲ ಮುಖಂಡರುಗಳು ಸೇರ್ಕೊಂಡು ಇವತ್ತು ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿರಿಯ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಜೊತೆಗೂಡಿ ಆತ್ಮೀಯರಾದ ಗೋವರ್ಧನ್ ರೆಡ್ಡಿ ಎಲ್ಲರ ಜೊತೆಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದು ಚಾಲನೆ ಎಲ್ಲ ಕೊಟ್ಟಿದ್ದೇವೆ. ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಆಗಮಿಸಿದ್ದೀವಿ. ಯಾಕೆಂತಂದ್ರೆ ಈಗ ತಾನೇ ಮುಖಂಡನ ಅವ್ರು ಹೇಳಿದ್ರು, ಬಹಳ ಒಂದು ಅಭಿಮಾನದಿಂದ ಬಹಳ ಖುಷಿಯವಂತ ಅವ್ರು ಕಾಣಿಸ್ತಾ ಇದೆ. ಹಾಗಾಗಿ ಈ ಸಮುದಾಯ ಭವನಗಳು, ಇಂಥ ಸಮುದಾಯ ಭವನಗಳು ಎಲ್ಲ ಕಡೆ ನಾವು ನೆರವೇರಿಸಬೇಕು. ಹಾಗಾಗಿ ಈಗ ಒಂದು ಮಾತು ಹೇಳಿದ್ರು ಅವರು, ನಮ್ಮ ಯಾವುದೇ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಎಲ್ಲ ಶಾಸಕರಾಗಲಿ, ಹಿರಿಯ ಮುಖಂಡರುಗಳಾದ ಅಲ್ಲಂ ವೀರಭದ್ರಪ್ಪ ಸಾಹೇಬರಾಗಲಿ, ಗೋಪಾಲಕೃಷ್ಣ ಸಾಹೇಬರಾಗಲಿ, ಅವರಾಗಲಿ ಕೂಡ ಅವರವ್ರ ಕಾಲ ತಕ್ಕಂಗೆ ಅವರು ಒಳ್ಳೆ ಕೆಲಸಗಳು ಅವರು ಅಭಿವೃದ್ಧಿ ಮಾಡ್ಕೊಂಡು ಹೋಗಿದ್ದಾರೆ. ಅದರ ಜೊತೆಯಾಗಿ ನಮಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನಾಗೇಂದ್ರ ಅವ್ರಿಗೊಂದು ಈ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಅವರು ಕೂಡ ಇದನ್ನು ನೆರವೇರಿಸಿದ್ದಾರೆ ಅಂದರೆ ಅದು ಅತ್ಯಂತ ಸಂತೋಷ ಆಗ್ತದೆ. ಇಷ್ಟು ಅದ್ದೂರಿಯಾಗಿ, ಇಷ್ಟು ದೊಡ್ಡದಾಗಿ ಈ ಗ್ರಾಮಕ್ಕೆ, ಈ ವಾರ್ಡಲ್ಲಿ ಮಾಡಿರೋದು ಒಂದು ಅತ್ಯಂತ ಒಂದು ಸಂತೋಷ. ಜೊತೆಗೆ ಇನ್ನೊಂದು ಬೇಡಿಕೆ ಏನು ಹೇಳಿದ್ದಾರೆ, ಈ ಕಾಂಪೌಂಡ್ ಬಹಳ ದೊಡ್ಡ ಜಾಗ ಇದೆ, ಹಾಗೆ ಒಂದು ಶೌಚಾಲಯಕ್ಕೂ ಹೇಳಿದ್ದಾರೆ. ಆ ಒಂದು ಶೌಚಾಲಯ ಪ್ಲಸ್ ಇದ್ರ ಜೊತೆಗೆ ಈ ಒಂದು ಆಗಿದೆ, ನೆಕ್ಸ್ಟ್ ತಗೊಳ್ಳೋದೇ ಅದನ್ನು ತಗೊಂಡು ಮಾಡ್ತೀವಿ. ಹಾಗೆ ಅನೇಕ ಗ್ರಾಮಗಳಲ್ಲಿ ನಮ್ಮ ಮಾನ್ಯ ಶಾಸಕರುಗಳು, ಜನಪ್ರಿಯ ಶಾಸಕರು ಅವರು ಪ್ರತಿಯೊಂದು ಗ್ರಾಮದಲ್ಲಿ ಇಡೀ ಸುತ್ತ 63 ಹಳ್ಳಿಗಳು ಬರ್ತವೆ ನಮಗೆ ಗ್ರಾಮಾಂತರದ ಭಾಗದಲ್ಲಿ. ಪ್ರತಿಯೊಂದು ಹಳ್ಳಿಯಲ್ಲಿ ಒಳ್ಳೆ ಒಂದು ರಸ್ತೆಗಳು ಮಾಡಿಸ್ತಾ ಇದ್ದಾರೆ, ಸಮುದಾಯ ಭವನಗಳು ಮಾಡ್ತಾ ಇದ್ದಾರೆ. ಅವರು ಕೆಲವು ಟೈಮಲ್ಲಿ ಸಾಂದರ್ಭಿಕವಾಗಿ ಬಂದಿರೋದಿಲ್ಲ, ಕೆಲವು ಉದ್ಘಾಟನೆ ಬಂದಿದ್ದಾರೆ. ಹಾಗಾಗಿ ನಮ್ಮ ಎಷ್ಟೇ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಾವು ಕೂಡ ಅದಕ್ಕೆ ಹೆಚ್ಚಾಗಿ ಅಂದರೆ ನಮ್ಮ ಈ ಬಾರಿ ಇಲ್ಲಿ ನೆರವೇರಿಸಂತ ಅವ್ರ ಆತ್ಮೀಯರಂತ ಇದಾಗಿದೆ. ಮುಖಂಡ ಅವ್ರು ನಂಬೋದಿಲ್ಲ, ಇನ್ನೊಬ್ರು ನಂಬಲ್ಲ. ಅವ್ರು ಏನಾದ್ರೂ ಇವತ್ತು ಆಗುತ್ತಾ ಇಲ್ಲ ಅನ್ಕೊಂಡಿದ್ರು, ಅವ್ರು ಆಗಿ ತೋರಿಸಿ ಅದಕ್ಕೂ ಒಂದು ಕಾರಣಕರ್ತರು. ಅವ್ರ ಜೊತೆಗೆ ನಾವೆಲ್ಲ ಮುಖಂಡರು ಸೇರಿ, ಗಂಗಣ್ಣ ಆಗಲಿ, ಅಣ್ಣವರು ಎಲ್ಲರೂ, ನಮ್ಮ ಎಲ್ಲರೂ ಎಲ್ಲರ ಪ್ರಯತ್ನದಲ್ಲಿ ನಮಗೊಂದು ಒಳ್ಳೆಯ ಒಂದು ಸಮುದಾಯ ಭವನ ಇಲ್ಲಿ ಮಾಡಿದ್ದೀವಿ. ಹಾಗೆ ಇನ್ನೂ ಒಂದು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಈ ಸರ್ಕಾರ ಯಾವಾಗಲೂ ಬದ್ಧವಾಗಿರ್ತದೆ. ಇದು ಸೂರ್ಯ ನ್ಯೂಸ್ ಕನ್ನಡ.